ಪಾಪ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರದವರು 2,000 ರೂಪಾಯಿ ಕೊಡ್ತಾ ಇದ್ದೀವಿ, ಗೃಹಲಕ್ಷ್ಮಿ ಯೋಜನೆ ಕೊಡ್ತಾ ಇದ್ದೀವಿ ಅಂತ. ನಮ್ಗೇನು ತಕರಾರಿಲ್ಲ, ಯಾಕಂದ್ರೆ ಇಲ್ಲಿ ಹೆಣ್ಮಕ್ಳು ಕುಂತವ್ರೆ, ನಮ್ದು ಏನು ತಕರಾರಿಲ್ಲ. ನಾವು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ನೀವು ಕೊಟ್ಟಂತ ಮಾತು, ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಹೇಳ್ಕೊಂಡಿದ್ದು ಅದೆಂಥದ್ದು ಗೃಹಲಕ್ಷ್ಮಿ ಅಂದ್ರಿ, ಗೃಹ ಜ್ಯೋತಿ ಅಂದ್ರಿ, ಇವನಿದೆ ಅಂದ್ರಿ, ಅದೆಂಥದ್ದು 5 ಗ್ಯಾರಂಟಿ ಅಂತೀರಪ್ಪ. ಯಾವ ಗ್ಯಾರಂಟಿ ಕೊಡ್ತಾ ಇದ್ದೀರಪ್ಪ? ತಿಂಗಳ ಕೊಡ್ತೀನಿ ಅಂತ ಹೇಳಿದ್ರಲ್ರಿ ಮಾತು. ಯಾವಾಗ ಕೊಡ್ತೀರಿ ನೀವು ದುಡ್ಡ? ಯಾವಾಗ ಹಾಕ್ತೀರಿ ಹೆಣ್ಮಕ್ಳ ಖಾತೆಗಳಿಗೆ ದುಡ್ಡ? ಚುನಾವಣೆ ಬರಬೇಕು, ಸಂಸತ್ ಚುನಾವಣೆ ಬರಬೇಕು, ಉಪಚುನಾವಣೆ ಬರಬೇಕು, ಮುಂದೆ ZPTP ಚುನಾವಣೆವರೆಗೂ ಹೆಣ್ಮಕ್ಳು ಕಾಯಬೇಕು. ಅರೆ ತಿಂಗಳ ಹಾಕ್ತೀನಿ ಅಂತ ಪಾಪ ಪ್ರಣಾಳಿಕೆಯಲ್ಲಿ ಮಾತನ್ನು ಕೊಟ್ಟರು. ಇಲ್ಲಿ ಪಾಪ ಮಹಾನುಭಾವರು ಬಂದ್ರಪ್ಪ, ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು 4 ತಿಂಗಳದ್ದು ಒಂದೇ ಸಲ ಹಿಡ್ದು ಹಾಕ್ತಾರೆ. ಅಲ್ಲೊಬ್ಬ ಪಾಪ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಸುರೇಶ್ ಅಣ್ಣ ಹೇಳ್ದಂಗೆ ಒಬ್ರು ಪೆನ್ನು ಪೇಪರ್ ನಾಯಕರವ್ರೆ. ಅಲ್ಲಿ ನಮ್ಮ ಜಿಲ್ಲೆನಲ್ಲಿ ಫಲಾನುಭವಿಗಳ ಸಭೆ ಅಂತ ಕರೀತಾರೆ MP ಚುನಾವಣೆ ಪೂರ್ವದಲ್ಲಿ. ಅಲ್ಲಿ ಪಾಪ ಜಿಲ್ಲೆಯ ಹೆಣ್ಣು ಮಕ್ಕಳನ್ನ ಎದುರುಗಡೆ ಕೂರಿಸ್ಕೊಂಡು, ನನ್ನ ತಮ್ಮನಿಗೆ ನೀವು ಮತ ಹಾಕಲಿಲ್ಲ ಅಂದರೆ, ನನ್ನ ತಮ್ಮನ ನೀವು ಸಂಸದನಾಗ ಆಯ್ಕೆ ಮಾಡಲಿಲ್ಲ ಅಂದರೆ ನಾವೆಲ್ಲ ನಿಲ್ಲಿಸ್ಬಿಡ್ತೇವೆ, ಕಾರ್ಯಕ್ರಮಗಳನ್ನ ಸಂಪೂರ್ಣವಾಗಿ ಕಾರ್ಯಕ್ರಮ ರದ್ದು ಮಾಡ್ತೇವೆ ಅಂತ ಧಮಕಿ ಹಾಕ್ತಾರೆ. ಸೋತ್ ಮನೇಲಿ ಕುಂತವ್ರು ಇವತ್ತು ಪಾಪ ಡೈರಿ ಚುನಾವಣೆಯಲ್ಲಿ ನಿಂತ್ಕೊಂಡಿದ್ರು. ಡೈರಿ ಚುನಾವಣೆಯಲ್ಲಿ ಹೇಳ್ತೀನಿ, ಅದೆಲ್ಲ ಮುಂದೆ ಟೈಮ್ ಬರಲಿ. ಹಾಗಾಗಿ ಆ ಪಾಪ ಪೆನ್ನು ಪೇಪರ್ ನಾಯಕನಿಗೆ ಒಂದು ಮಾತನ್ನ ಮಂಡ್ಯ ಜಿಲ್ಲೆಯ ಜನತೆಯ ಮೂಲಕ ನಾನೇ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಿಮ್ಮದು ಏನೇ ರಾಜಕಾರಣ ಇದ್ರೂ ನಿಮ್ಮ ಚೌಕಟ್ಟಿಗೆ ಮಾತ್ರ ನಿಮ್ಮ ರಾಜಕಾರಣ. ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಸನ್ಮಾನ್ಯ ದೇವೇಗೌಡರಿಗೆ, ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಚುನಾವಣೆಗಳ ಏಳು ಬೀಳಿರಲಿ, ನಾವೆಲ್ಲ ನೋಡಿದ್ದೇವೆ. ಸೋತಿದ್ದೇವೆ, ಗೆದ್ದಿದ್ದೇವೆ. ಸೋತಾಗ ಕುಗ್ಲಿಲ್ಲ, ಗೆದ್ದಾಗ ಈಗಲಿಲ್ಲ, ಆ ರೀತಿ ನಡ್ಕೊಂಡು ಬಂದಿದ್ದೇವೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.